ಇದು ಓಲೈಕೆಯ ಬಡ್ಜೆಟ್ ಅಲ್ಲ, ಇದು ಜನಸಾಮಾನ್ಯರ ಬಡ್ಜೆಟ್ ಆಗಿದೆ. ಇಲ್ಲೆಲ್ಲೂ ಯಾರಿಗೂ ಪ್ಯಾಕೇಜಸ್ ಕೊಟ್ಟಿಲ್ಲ. ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳೋದೇ ಒಂದು ಸರಿಯಾದ ಕ್ರಮ ಅಲ್ಲ. ಯಾವಾಗ್ಲೂ ಕಾಂಗ್ರೆಸ್ನವ್ರು ಹೇಳ್ತಾರೆ ಅವ್ರಿಗೆ ಗಾಂಧಿ ಅಂದ್ರೆ ಆಗಲ್ಲ ಅಂತ. ಖಾದಿ ಅವ್ರ ಜೀವನವೇ ಖಾದಿ. ಖಾದಿ ಅಂತಂತಂದ್ರೆ ಕಾಂಗ್ರೆಸ್ನವ್ರಿಗೆ ಈಗ ಆಗೋದಿಲ್ಲ. ಇಲ್ಲಿ ನಿರೀಕ್ಷೆ ಏನು ಮೊದಲೇ ಗೊತ್ತಾಗುತ್ತೆ. ಮುಸ್ಲಿಮರನ್ನ ಓಲೈಸು, ಹೊರದೇಶದವರನ್ನ ವೋಟ್ ಬ್ಯಾಂಕ್ಗಾಗಿ ಇಲ್ಲಿ ಇಟ್ಕೋ, ಬೆಂಗಳೂರು ನಗರದಲ್ಲಿ ಚುನಾವಣೆ ಆಗಬಹುದು, ಅದಕ್ಕಾಗಿ ಓಲೈಕೆ ಮಾಡಬೇಕು. ಇದು ಓಲೈಕೆ ಬಡ್ಜೆಟ್ ಆಗಿರುತ್ತೆ. 9ನೇ ಬಾರಿ ಕೇಂದ್ರ ಬಜೆಟ್ ಅನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು. 2026 ಹಾಗೂ 2027ನ ಬಜೆಟ್ ಮಂಡನೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಬಜೆಟ್ ಮಂಡನೆಯನ್ನು ನೀವು ಕಚೇರಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ರಿ. ಹೇಗಿದೆ ಓವರಾಲ್ ಬಜೆಟ್ ಬಗ್ಗೆ ಏನು ಅನಿಸುತ್ತೆ ಈ ಬಗ್ಗೆ ಹೇಳೋದಾದರೆ? ನೋಡಿ, ಈ ಬಡ್ಜೆಟ್ಟು ಎಲ್ಲರನ್ನೂ ಒಳಗೊಂಡ ಬಡ್ಜೆಟ್ ಆಗಿದೆ. ಇಲ್ಲಿ ಯಾರನ್ನು ಓಲೈಕೆ ಮಾಡ್ತಕ್ಕಂಥ ಬಡ್ಜೆಟ್ಟು ಇದು ಆಗಿಲ್ಲ. ಆಮೇಲೆ ಯಾರಿಗೂ ಕೂಡ ಸ್ಪೆಷಲ್ ಪ್ಯಾಕೇಜಸ್ಸನ್ನು ಕೊಟ್ಟಿಲ್ಲ. ಅದರಿಂದ ಇದು ಓಲೈಕೆಯ ಬಡ್ಜೆಟ್ ಅಲ್ಲ, ಇದು ಜನಸಾಮಾನ್ಯರ ಬಡ್ಜೆಟ್ ಆಗಿದೆ. ಅವರು ಹೆಚ್ಚಿನ ವಿಷಯ ಹೇಳೋದಾದರೆ ಇಲ್ಲಿ ಯುವಶಕ್ತಿಯ ಬಡ್ಜೆಟ್ ಅಂತ ಹೇಳಿದರು. ಯುವಶಕ್ತಿಯ ಬಡ್ಜೆಟ್ ಅಂತಂದರೆ MSMEಗಳನ್ನು ಇವತ್ತು ಕೊಡುವುದ್ರ ಮೂಲಕ ಯುವಕರನ್ನು ಏನೋ ಉತ್ಪಾದಕರನ್ನಾಗಿ ಅವರನ್ನು ಬೆಳೆಸ್ತಕ್ಕಂಥ, ಅವರಿಗೆ ವೆಯ್ಟೇಜ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆ MSMEಗಳನ್ನು ಸರಿಯಾಗಿ ಸಕ್ಸಸ್ ಆದರೆ ಅದರಿಂದ ಈ ಎಂಪ್ಲಾಯ್ಮೆಂಟ್ ಉತ್ಪಾದನೆ ಆಗುತ್ತೆ. ಅದು ಎಲ್ಲ ಯುವಕರಿಗೂ ಕೂಡ ಉತ್ತಮ ಅವಕಾಶಗಳು ದೊರೆಯುತ್ತದೆ ಅಂತಕ್ಕಂಥ ಕಾರಣದಿಂದ ಇದು ಮಾಡಿದ್ದಾರೆ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಇದು 3C ಬಡ್ಜೆಟ್. ಒಂದು ಕಂಟಿನ್ಯೂಟಿ ಅಂದರೆ ಹಿಂದೆ ಏನು ಬಡ್ಜೆಟನ್ನು ಮಂಡಿಸಲಾಗಿತ್ತೋ ಅದರಲ್ಲಿ ಯಾವುದೇ ಟ್ಯಾಕ್ಸ್ಗಳನ್ನು ಏರಿಕೆ ಮಾಡದೆ ಇನ್ನೂ ಕೆಲವು ಅಂಶಗಳಲ್ಲಿ ಟ್ಯಾಕ್ಸನ್ನು ಕಡಿಮೆ ಮಾಡಿ ಇದನ್ನು ಕಂಟಿನ್ಯೂಟಿ ಇಟ್ಕೊಂಡಿರ್ತಕ್ಕಂಥದ್ದು. ಎರಡನೇದು ಕ್ರೆಡಿಬಿಲಿಟಿ. ಏನನ್ನು ಆಶ್ವಾಸನೆ ಮೊದಲು ಕೊಡಲಾಗಿತ್ತೋ ಆ ಕ್ರೆಡಿಬಿಲಿಟಿಯನ್ನು ಮಾಡಿ ಉಳಿಸ್ಕೊಂಡಿದೆ. ಮತ್ತು ಕಮಿಟ್ಮೆಂಟು, ನಮ್ಮ ಕಮಿಟ್ಮೆಂಟು ಏನು ದೇಶದ ಪರವಾಗಿ, ಯುವಕರ ಪರವಾಗಿ, ಪರಿಶಿಷ್ಟ ಜಾತಿ ವರ್ಗಗಳ ಪರವಾಗಿ, ಹಿಂದುಳಿದವರ ಪರವಾಗಿ ಇತ್ತೋ ಆ ಒಂದು ಕಮಿಟ್ಮೆಂಟನ್ನು ನಾವು ಕೊಟ್ಟಿದ್ದನ್ನು ಉಳಿಸ್ಕೊಳ್ತಕ್ಕಂಥ ಈ 3C ಬಡ್ಜೆಟ್ ಅಂತಕ್ಕಂಥ ಮಾತನ್ನು ಹೇಳಿದರು. ಅದು ಎಲ್ಲರೂ ಕೂಡ ಒಪ್ಪತಕ್ಕಂಥ ಬಡ್ಜೆಟ್ ಆಗಿದೆ. ಇನ್ನು DCM DK ಶಿವಕುಮಾರ್ ಅವರು ಕೂಡ ಕೇಂದ್ರ ಬಜೆಟ್ ಬಗ್ಗೆ ಮಾತನಾಡಿದರು. ರಾಜ್ಯಕ್ಕೆ ಏನೂ ಕೊಟ್ಟಿಲ್ಲ, ಝೀರೋ ಅನ್ನುವಂಥ ಮಾತನ್ನು ಹೇಳಿದರು. ನೋಡಿ, ಈಗಾಗಲೇ ರೈಲ್ವೆ ಇದನ್ನು ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಪೋರ್ಟ್ಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಟ್ಟಿದ್ದಾರೆ. ಅದು ನಮ್ಮಲ್ಲೂ ಪೋರ್ಟ್ ಬರುತ್ತೆ ಮಂಗಳೂರಿನಲ್ಲಿ. ಆಮೇಲೆ ತೆಂಗಿನ ಇದನ್ನು ಬೆಳೀತಕ್ಕಂಥ ರೈತರಿಗೆ, ಕ್ಯಾಶ್ಯೂ ಬೆಳೀತಕ್ಕಂಥ ರೈತರಿಗೆ, ಶ್ರೀಗಂಧ ಬೆಳೀತಕ್ಕಂಥ ರೈತರಿಗೆ ಇದೆಲ್ಲ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಈ ಬರ್ಡ್ ಸ್ಯಾಂಕ್ಚುರಿ ಇರತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ, ಅಲ್ಲಿಗೆ ಅದಕ್ಕೆ ಒತ್ತು ಕೊಟ್ಟಾಗ ಅದಕ್ಕೂ ಕೂಡ ನಮಗೆ ಕೊಟ್ಟಿದೆ. ಆದರೆ ಅವರ ಮಾತಿನಲ್ಲಿ ಒಂದು ಅರ್ಥ ಇದೆ. ಅಂದರೆ ಬೇರೆಯವ್ರಿಗೇನೋ ಸ್ಪೆಷಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅನ್ನೋ ಮಾತಾಡಬೇಕು. ಇಲ್ಲೆಲ್ಲೂ ಯಾರಿಗೂ ಪ್ಯಾಕೇಜಸ್ ಕೊಟ್ಟಿಲ್ಲ. ಯಾವ ಸ್ಟೇಟ್ಗೂ ಪ್ಯಾಕೇಜಸ್ ಇಲ್ಲ ಅಂತಂದಾಗ ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳೋದೇ ಒಂದು ಸರಿಯಾದ ಕ್ರಮ ಅಲ್ಲ. ಆ ಕಾರಣದಿಂದ ಇವತ್ತು ಏನು ನಮಗೆ GST ಇದು ಮೊದಲು ಏನಿತ್ತು 6.8 ಇದಿದ್ದು ಇವತ್ತಾಗಲೇ 7.2 ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಳಾಗಿದೆ. ಆಮೇಲೆ ಈ ಜೀವರಕ್ಷಕ ಔಷಧಿಗಳಿಗೆ 12 ಔಷಧಿಗಳಿಗೆ ಇದನ್ನು ಕಸ್ಟಮ್ಸನ್ನೇ ಇಳಿಕೆ ಮಾಡಿದ್ದಾರೆ. ಅದರ ಮೇಲೆ ಕ್ಯಾನ್ಸರ್ ಡ್ರಗ್ಸ್ 17 ಡ್ರಗ್ಸ್ಗೆ ಇವತ್ತು ನೀವು ಬೆಲೆ ಇಳಿಕೆ ಮಾಡಿದ್ದಾರೆ. ಹೀಗೆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಇವತ್ತು ಖಾದಿ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾವಾಗಲೂ ಕಾಂಗ್ರೆಸ್ನವರು ಹೇಳ್ತಾರೆ ಅವರಿಗೆ ಗಾಂಧಿ ಅಂದರೆ ಆಗಲ್ಲ ಅಂತ. ಆದರೆ ಯಾವುದಕ್ಕೆ ಯಾವುದನ್ನು ನಾವು ಹೆಸರನ್ನು ಬಳಕೆ ಮಾಡಬೇಕೋ ಅದು ಖಾದಿ, ಅವರದ್ದು ಖಾದಿ, ಅದು ಅವರ ಜೀವನವೇ ಖಾದಿ. ಆ ಕಾರಣದಿಂದ ಖಾದಿ ಅಂತಂತಂದರೆ ಕಾಂಗ್ರೆಸ್ನವ್ರಿಗೆ ಈಗ ಆಗೋದಿಲ್ಲ. ಅದಕ್ಕೆ ನಮ್ಮ ಇದನ್ನು ಒತ್ತು ಕೊಡಲಾಗಿದೆ. ಅನೇಕ ವಿಚಾರಗಳಿಗೆ ಇವತ್ತು ಬದ್ಧತೆಯಿಂದ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಉತ್ತಮವಾದ ಬಡ್ಜೆಟನ್ನು ಕೊಟ್ಟಿದ್ದಾರೆ.
ಈಗ 2047ಕ್ಕೆ ಏನು ವಿಕಸಿತ ಭಾರತ್ ದೇಶದಲ್ಲೇ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನವನ್ನು ಹಿಡಿಬೇಕು ಅಂತ ಪಣತೊಟ್ಟಿದ್ದಾರೋ ಅದರ ದೃಷ್ಟಿಯನ್ನಿಟ್ಟುಕೊಂಡು ಯಾವುದೇ ಟ್ಯಾಕ್ಸು ಏನೂ ಹೆಚ್ಚು ಮಾಡದೆ ಇದನ್ನು ಕಂಟಿನ್ಯೂಟಿಯನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಇದನ್ನು ಜನಸಾಮಾನ್ಯರ ಬಡ್ಜೆಟ್ ಅಂತ ಹೇಳ್ಬೋದು. ಓಕೆ, ಕೊನೆಯದಾಗಿ ಕೇಂದ್ರ ಬಜೆಟ್ ಮಂಡನೆ ಆಗಿರುವಂಥದ್ದು. ಇದು ನೆಕ್ಸ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಜೆಟನ್ನು ಮಂಡನೆ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಇಲ್ಲಿ ನಿರೀಕ್ಷೆ ಏನು ಮೊದಲೇ ಗೊತ್ತಾಗುತ್ತೆ. ಈಗ ನಡವಳಿಕೆಯಲ್ಲೇ ಮುಸ್ಲಿಮರನ್ನು ಓಲೈಸು, ಹೊರದೇಶದವರನ್ನು ಬಂದರೂ ಕೂಡ ಅವರಿಗೆ ವೋಟ್ ಬ್ಯಾಂಕ್ಗಾಗಿ ಇಲ್ಲಿಟ್ಕೋ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಚುನಾವಣೆ ಆಗ್ಬೋದು, ಅದಕ್ಕಾಗಿ ಏನು ಓಲೈಕೆ ಮಾಡಬೇಕು ಅಥವಾ ಹೀಗೆ ಜಿಲ್ಲಾ ಪರಿಷತ್ತು ಅವುಗಳಿಗಾಗಿ ಇದು ಓಲೈಕೆ ಬಡ್ಜೆಟ್ಟೇ ಆಗಿರುತ್ತೆ. ಇಲ್ಲಿ ಭಾಳಷ್ಟು ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದು ಏನೂ ಇರಲ್ಲ. ಯಾಕಂದರೆ ಇಲ್ಲಿ ಖಜಾನೆಯೂ ಖಾಲಿ ಇರೋದರಿಂದ ಆಗೋದಿಲ್ಲ. ಅವರ ಬಡ್ಜೆಟ್ ಮಂಡನೆ ಮಾಡಲಿ, ಅದಾದಮೇಲೆ ನಾನು ಮಾತಾಡ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ಚಲುವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.